ಪಾಂಡವರನ್ನು ಯುದ್ಧಕ್ಕೆ ಹೋದಾಗ ಅವನ ಕೊಲ್ಲುವುದಕ್ಕೆ ಹೋದಂತ ಸಂದರ್ಭದಲ್ಲಿ ತನ್ನ ಮಾಯೆಯಿಂದ ಅವರನ್ನೆಲ್ಲ ಬಂಧಿಸಿಟ್ಟಿದ್ದಾನೆ ಆತ. ನಮ್ಮವರೆಲ್ಲ ಬಿಡುಗಡೆ ಆಗಬೇಕು, ಆ ದುಷ್ಟನ ವಧೆ ಆಗಬೇಕು. ಬೇಕಾಗುತ್ತಿಲ್ಲ. ಈಗಾಗಲೇ ಬಂದವರು ಅನೇಕರು ಸಂದು ಹೋಗಿದ್ದಾರೆ. ನನ್ನಲ್ಲಿ ಮಾನವನಾಗಿ ಹೋರಾಟ ನಡೆಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಕಂಗಾಲಾಗಿ ಓಡಿದ್ದಾರೆ. ಸರಿ, ಅವರ ಸ್ಥಿತಿಯೇ ನಿನಗಾಗಬಾರದು. ಹೋಗ್ತೀಯೋ ಇದು? ಹೋಗುವವನಲ್ಲ. ಹಿಂದಿನ ಬಂದವರ ಹಾಗೆ ನಾನಲ್ಲ. ನಿನ್ನ ಎದುರಿಗೆ ಗಟ್ಟಿಯಾಗಿ ನಿಲ್ಲುವುದಿದ್ರೆ ನಾನೆಂತ ಬಂದು ನಿಂತಿದ್ದೇನೆ. ಮೂರ್ಖತನ ಮಾಡಬೇಡ. ಯಾರು ಹೇಳಿದ್ದಂತ ನಾನು ಹೇಳುದು, ಬೇರೆಯವರು ಯಾರು ಹೇಳಿಕೊಡುದಿಲ್ಲ. ನೀನ್ ಹೇಳಿದ್ದೆ ಸಿದ್ಧಾಂತ ಅಂತ ಯಾರು ಹೇಳಿದ್ರು? ನೀನ್ ಹೇಳಿದ್ದು ಸಿದ್ಧಾಂತ ಅಂತ ಯಾರು ಹೇಳಿದ್ರು? ಹೋಗಿದ್ದಾರಲ್ಲ ಬಂದವರು, ಅವರು ಹೇಳಿದ್ದಾರೆ. ಅವ್ರು ಹೋಗಿದ್ದಂತ ಓಡಿಸಿದ್ದವರನ್ನು. ಅದು ಅವರದ್ದು. ಎಲ್ಲಿ ಓಡಿಸಿದ್ದು? ಬಂಧಿಸಿದ್ದೀಯಲ್ಲ. ಎಲ್ಲರನ್ನು ಇರಿಸಿದ್ದೇನೆ. ಹೌದಪ್ಪ. ಅವರ ಪ್ರಾಬಲ್ಯ ನನ್ನ ಎದುರುಗಡೆಯಲ್ಲಿ ನಡೆಯಲಿಲ್ಲ ಅಂತ. ಸರಿ, ಕೆಲವೊಮ್ಮೆ ಹಾಗಾಗುತ್ತದೆ. ಬೆಳಕಿನಕ್ಕಿಂತ ಮೊದಲು ಕತ್ತಲೆ ಕೆಲವೊಮ್ಮೆ ಆವರಿಸಿಕೊಳ್ಳುತ್ತದೆ. ಯಾವಾಗ ಅಂತ ಕೇಳಿದ್ರೆ ಗ್ರಹಣ ಕಾಲದಲ್ಲಿ. ಆ ಗ್ರಹಣವನ್ನ ಬಿಡಿಸುವುದಕ್ಕೆ ಆಗಿ ಬಂದವ ನಂದಿಕೇಶ್ವರ ನೆನಪಿಟ್ಟುಕೋ. ನಿನಗೆ ಗ್ರಹಣ ಇವತ್ತು ಹಿಡಿಯಿತು ಅಂತ ಸಾಧಾರಣದ ನಂದಿಕೇಶ ಅಲ್ಲವೇ ಅಲ್ಲ. ಮೊದಲು ಬಂದವರಿಗಿಂತ ನಿಮ್ಮ ಪ್ರಪದ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಎಲ್ಲಿಂದ ಬಂದನೋ ಏನೇನೆಲ್ಲ ತಯಾರು ಮಾಡಿಕೊಂಡಿದ್ದಾನೋ ಗೊತ್ತಾಗುವುದಿಲ್ಲ. ಹಾಗಂತ ಇವನಿಗೆಲ್ಲ ನಾವು ಹೆದರ್ಕೊಂಡು ಹೋದ್ರೆ ಇವನನ್ನು ಮತ್ತೆ ನಿಯಂತ್ರಣ ಮಾಡುವುದು ಕಷ್ಟ. ಈಗಲೇ ಏನಾದ್ರೂ ಒಂದು ಹಲ್ಲು ಮುರಿದಿಡಬೇಕು. ಹಾಗಾಗಿ ಕಾರ್ಮೋಡವಾಗಿ ಲೋಕವನ್ನ ಹಿಡಿತೇನೆ ಎನ್ನುವುದಾಗಿ ಹೇಳಿದ ಇವನೇ ಜಾರಿ ಹೋದ್ನಲ್ಲ. ಜಾರಿದ್ದಾನೆ ಅಂತ ಹೇಳಿ ಆದ್ರೆ ಏನ್ ಮಾಡುವುದೀಗ? ಅಮ್ಮ ರಕ್ಷಿಸಬೇಕು, ತಾಯಿಯೇ ನೋಡಿ, ತಾಯಿ ಹಾರಿ ಹೋದ್ರಲ್ಲ ಮಾಯಕದಿಂದ. ನೋಡ್ತಾ ಇದ್ದೇನೆ ಮಾಯೆಯಿಂದ ತನ್ನ ತಾಯಿಯನ್ನ ಮರೆಮಾಚಿ ಯುದ್ಧವನ್ನ ಸಾರ್ತಾ ಇದ್ದಾನೆ ಆ ದುಷ್ಟ. ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ನೀನು ನಿನ್ನ ಶಕ್ತಿಯನ್ನ ದ್ವಿಗುಣಗೊಳಿಸಿ ಆಕಾಶ ನಂದಿಯಾಗಿ ಅವನ ಸಂಹಾರ ಮಾಡುವಂತ Hari
ನನ್ನನ್ನು ಮುಗಿಸಲಾಗಬೇಕು ಎಂಬ ಉದ್ದೇಶದಿಂದ ಒಂದಾದ ಮೇಲೊಂದರಂತೆ ಬರ್ತಾ ಇದ್ದಾರಲ್ಲ. ಅಣಿಮಾದಿ ಅಷ್ಟಸಿದ್ಧಿಯಿಂದ ನಾವು ಯಾವುದೇ ಸಾಧನೆಯನ್ನು ಮಾಡಿದರು ಅದಕ್ಕೆ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಈಗ ಬರ್ತಾ ಇದ್ದಾವ ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ಪ್ರಾಣಿಯೋ ಪಕ್ಷಿಯೋ ಒಂದೂ ಗೊತ್ತಾಗುವುದಿಲ್ಲ. ಏನೆಲ್ಲ ತಯಾರಿ ಮಾಡಿಕೊಂಡು ಹೊರಟಿದ್ದಾರೆ ಈ ವರ್ಷ, ಏನು ಕಥೆ ಇದು ಎನ್ನುವುದೇ ಅರ್ಥ ಆಗುವುದಿಲ್ಲ. ಏನೇ ಸಿದ್ಧತೆ ಇದ್ರೂ ಎಲ್ಲವೂ ಯಶಸ್ವಿ ಆಗ್ತಾ ಇದೆ ಎನ್ನುವುದಕ್ಕೂ ಅನುಮಾನ ಇಲ್ಲ. ಮತ್ತೆಲ್ಲ ಇದ್ದದ್ದೆಲ್ಲ ದೊಡ್ಡ ದೊಡ್ಡ ತಲೆ ಹೇಗೆ ಸುಧಾರಿಸ್ಕೊಳ್ತಾರೋ ದೇವರಿಗೆ. ನಮಗೆ ತಲೆ ಬಿಸಿ ಯಾಕೆ ನಮಗೆ ಬರುವುದು ಅಂತ ಹೇಳ್ಕೊಂಡು ಈಗ ಇವನಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಅಂತ ಆದ್ರೆ ವ್ಯಾಘ್ರನಾದನಲ್ಲ, ಹಿಡಿಯುವುದಕ್ಕೆ ಬೇಕಾಗಿ ಮಗನೇ ಹಸರ್ತಿಮ್ಮ ನೋಡು, ಆ ಗೊಂಜರಾಸುರ ವ್ಯಾಘ್ರ ರೂಪವನ್ನು ತಾಳಿದ್ದಾನೆ. ಹೋಗಿ ಹಿಡಿದು ಎಳೆತಾ ಹೊಣೆಗಾರಿಕೆ ಅಷ್ಟುಂಟು, ಎಷ್ಟು ಬಂದ್ರು ಬಿದ್ದೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅದೆಲ್ಲ ನನಗೆ ಆಶ್ಚರ್ಯ ಆದದ್ದು. ಎಷ್ಟೆಷ್ಟು ದೊಡ್ಡ ತಲೆಗಳೆಲ್ಲ ಬಂದರು ನನ್ನನ್ನು ಹಿಡಿಯುವುದಕ್ಕೆ ಬಡಿಯುವುದಕ್ಕೆ. ಎಲ್ಲರೂ ಸೋತು ಸುಣ್ಣವಾಗಿ ಓಡಿ ಹೋಗಿದ್ದಾರೆ. ನೀನು ಸುಲಭವಾಗಿ ಹಿಡಿದು ಬಿಟ್ಟಿಯಲ್ಲ ಪುಣ್ಯಾತ್ಮ. ನನಗೀಗ ನೋವೇನು, ಏನು ಅಷ್ಟು ದೊಡ್ಡ ತಲೆಗೆ ಸಿಕ್ಕಿ ಬಿಡದೆ ಇದ್ದು ನಾನು ನಿನ್ನ ಕೈ ಸಿಕ್ಕಿ ಬಿಡುವ ಯಾರು ನೀನು? ಎಲ್ಲವರಿಗೂ ಕಣ್ಣು ತಪ್ಪಿಸಿದೆ ಅಂತೇಳಿ ನನಗೆ ತಪ್ಪಿಸ್ಲಿಕ್ಕೆ ಆಗ್ತದೆ ಅಂತ ಮಾಡಿದ್ಯಾ? ಯಾರು? ನಾನೇನು ಸಾಮಾನ್ಯದವನಲ್ಲ, ನಿಮ್ಮಂತವರನ್ನು ಭೇಟಿ ಆಗ್ಲಿಕ್ಕೆ ಇದ್ದವ ನಾನು. ನಿನ್ನ ಹೆಸರು? ಹಸಿರು ತಿಮ್ಮ. ಯಾವುದು? ಹಸಿರು ತಿಮ್ಮ. ಸಾಯ ಎಂತದೆ ಎಲ್ಲ ಕೆಂಪು ಕೆಂಪಾಗಿ ಹೋಗಿದೆ. ಹಸಿರು ತಿಮ್ಮ ಏನು? ನಿಮ್ಮಂತವರನ್ನು ಹಿಡಿಬೇಕು ಅಂತಿದ್ರೆ ಈ ಕೆಂಪಾಗುದು ಕೊಪ್ಪಾದ್ರೂ ಸಿಕ್ಕುದಿಲ್ಲ ಕೆಲವರು. ನೀವು
ಅದಕ್ಕೆ ನಾನು ಇವತ್ತು ಕೆಂಪಾದದ್ದು. ಏನೇ ಆದ್ರೂ ನೀನು ಕೆಂಪು ಕಪ್ಪು ಸುದ್ದಿಗೆ ಹೋಗಬೇಡ. ಇಲ್ಲ वंदे गंधर्वं परकितमणिय स्तंभगंभीर साक्षात् स्वरूपं सुरुचिर चरणं नंदिके नमामि नंदिकेशं नमामि कारणि कनिकेळु ಸೇರಿಕೊಳ್ಳುವೆ ಕಾರಣಿ ಕಲಿಕೇಳು ಸೇರಿಕೊಳ್ಳುವೆ ಆರು ಮಧ್ಯಗಳಿಂದ ಒಳಗಣ್ಣಿಂದ ನಿನ್ನನ್ನು ನೋಡಿದಾಗ ನೀನೇನು ಎನ್ನುವುದರ ಅರಿವು ನನಗಾಗ್ತಾ ಇದೆ. ಸರಿ. ದಿವ್ಯ ತೇಜೋಧಾರಿಯಾಗಿರುವಂತಹ ನೀನು ನನ್ನ ಕಣ್ಣೆದುರಿನಲ್ಲಿ ಗೋಚರವಾಗುತ್ತಾ ಇದ್ದೀಯ. ನನ್ನಲ್ಲಿ ಇಲ್ಲಿಯವರೆಗೆ ಅಡಗಿರುವಂತಹ ಅಹಂ ಎನ್ನುವ ಅಹಂಕಾರ ದೂರವಾಗಿ ಲೋಕದ ಕುರಿತಾದ ನಿನ್ನ ಕುರಿತಾದಂತಹ ಸುಜ್ಞಾನದ ಬೆಳಕು ಗೋಚರವಾಗುತ್ತಾ ಇದೆ. ಅಜ್ಞಾನವೆನ್ನುವುದು ಅಳಿಯಬೇಕು ಅಂತಾದ್ರೆ, ಸುಜ್ಞಾನ ಎನ್ನುವುದು ಮೂಡಬೇಕು ಅಂತಾದ್ರೆ ಅದರ ಕಾರಣೇ ಸ್ಥಾನದಲ್ಲಿರುವವ ನೀನು ಎನ್ನುವುದು ಅರ್ಥ ಆಯಿತು. ಹಾಗಾದ್ರೆ ಈ ಲೋಕದಲ್ಲಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸುವುದಕ್ಕಾಗಿ, ಲೋಕದಲ್ಲಿ ಧರ್ಮವನ್ನ ಉಳಿಸುವುದಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿ ಆವಿರ್ಭವಿಸಿರುವಂತಹ ಶಕ್ತಿ ನೀನು ಎನ್ನುವುದು ಅರ್ಥ ಆಯಿತು. ನಂದಿಕೇಶ್ವರ ಸ್ವಾಮಿಯೇ, ಮುಂದಿನ ದಿನಗಳಲ್ಲಿ ಲೋಕವನ್ನೇ ಉದ್ಧರಿಸುವಂತಹ, ಸಂಕಷ್ಟದಲ್ಲಿ ತೊಡಗುವಂತಹ ಜನರನ್ನ ಉದ್ಧರಿಸುವಂತಹ ಶಕ್ತಿ ನೀನಾಗಬೇಕು ಎನ್ನುವುದು ನನ್ನ ಇಚ್ಛೆ. ಅದು ನಿನ್ನನ್ನು ಅನುಸರಿಸಿರುವಂತಹ ಸಹಸ್ರ ಸಹಸ್ರ ಸಂಖ್ಯೆಯ ಗಣಗಳು ನಿನ್ನನ್ನೇ ಅನುಸರಿಸುತ್ತಾ ಇದ್ದಾರೆ, ಅನುಕರಿಸುತ್ತಾ ಇದ್ದಾರೆ. ನನ್ನಲ್ಲಿರುವಂತಹ ದುಷ್ಟತನವೆಲ್ಲವೂ ಒಳಿದು ಹೋಗಿದೆ ಭಗವಂತ. ಇನ್ನೇನು ಬೇಡ ಎನ್ನುವ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ನನ್ನನ್ನು ಕ್ಷಮಿಸುವುದರ ಜೊತೆಗೆ ನಿನ್ನಲ್ಲಿಯೇ ನನ್ನನ್ನು ಐಕ್ಯನಾಗಿಸಿಕೊಳ್ಳಬೇಕು, ಮೋಕ್ಷವನ್ನು ತೋರಿಸು. ಹುಟ್ಟುವಂತಹ ಹೊತ್ತಿಗೆ ಯಾವ ಜೀವಿಗಳು ಕೂಡ ಕೆಟ್ಟವರಾಗಿ ಹುಟ್ಟುವುದಿಲ್ಲ, ಒಳ್ಳೆಯವರಾಗಿ ಹುಟ್ಟುವುದಿಲ್ಲ. ಕೇವಲ ಬರುವಂತದ್ದು ಬಟ್ಟೆ. ಆ ಬಟ್ಟೆಯನ್ನು ಶುದ್ಧವಾಗಿ ಇರಿಸಿಕೊಳ್ಳುವಂಥದ್ದು ಅದರ ಒಳಗಿರುವಂತಹ ಆತ್ಮಕ್ಕೆ ಮುಖ್ಯವಾದಂತಹ ಕರ್ತವ್ಯ. ಪಾಪವೋ ಅಥವಾ ಪುಣ್ಯವೋ ಎಲ್ಲವೂ ಲೇಪನವಾಗುವುದು ಕೇವಲ ಒಳಗಿರುವ ಆತ್ಮಕ್ಕೆ ಮಾತ್ರ. ಹಾಗಾದ್ರೆ ಆತ್ಮವು ಕೂಡ ದಾರಿ ತಪ್ಪುವುದು ಯಾವಾಗ ಅಂತ ಕೇಳಿದ್ರೆ, ಕೆಟ್ಟ ಸಮಾಜದ ಮಧ್ಯದಲ್ಲಿ ನಾವು ಒಂದಾದಾಗ, ಅಂತಹ ಕೆಟ್ಟವರ ಮಧ್ಯದಿಂದ ಹೊರಗೆ ಬಂದು
ತನ್ನಲ್ಲಿರುವಂತಹ ದುಷ್ಟತನವನ್ನೆಲ್ಲ ತೊರೆದು ಒಳ್ಳೆಯವನಾಗಿದ್ದೇನೆ, ಶರಣಾರ್ಥಿಯಾಗಿದ್ದೇನೆ ಎನ್ನುವುದಾಗಿ ಬಂದಿಯಲ್ಲ. ಇದೇ ನಿಜವಾದಂತಹ ಜ್ಞಾನ. ಪರಮರ್ಷ ಎಲ್ಲರೂ ಹುಡುಕುತ್ತಿರುವಂತಹ ನಿಜವಾದಂತಹ ವಿಜ್ಞಾನ. ಆ ವಿಜ್ಞಾನ ಎನ್ನುವಂತಹ ದೇವರಿಗೆ ನಾವು ಶರಣಾದದ್ದೇ ಹೌದು ಅಂತಾದ್ರೆ ವ್ಯಕ್ತಿಯಾಗಿ ಹುಟ್ಟಿದವ ಶಕ್ತಿ ಆಗ್ತಾನೆ ಎನ್ನುವುದಕ್ಕೆ ನೀನೇ ಉದಾಹರಣೆಯಾಗಿ ನಿಂತು ಹೇಗೆ ಬಲ್ಲೆಯ? ಮುಂದೊಂದು ದಿನ ದೈವಸ್ಥಾನ ಎನ್ನುವುದು ನಿರ್ಮಾಣವಾದಂತಹ ಹೊತ್ತಿಗೆ ನನ್ನೆಲ್ಲ ಗಣಗಳ ಜೊತೆಯಲ್ಲಿ ನನ್ನನ್ನ ಕೊನೆಯದಾಗಿ ಕೊಲ್ಲುವುದಕ್ಕೆ ಬಂದಂತಹ ನಿನ್ನ ವ್ಯಾಘ್ರ ರೂಪ, ಆ ವ್ಯಾಘ್ರ ರೂಪದಲ್ಲಿಯೇ ನಿನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡುತ್ತೇನೆ. ಈಗೋ ಮಗನೇ, ನಿನಗೆ ಮುಕ್ತಿಯನ್ನು ದಯಪಾಲಿಸುತ್ತೇನೆ.